ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಪ್ರೊಟೆಸ್ಟ್. ಎಸ್ಪಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಇನ್ನು ಸರ್ಕಾರದ ಅಣಕು ಶವ ಯಾತ್ರೆಗೆ ಮುಂದಾದ ಶಿವಾಜಿ ಬ್ರಿಗೇಡ್ ಅಣಕು ಶವವನ್ನ ಕಿತ್ತಿಕೊಳ್ಳಲು ಪೊಲೀಸರು ಇಲ್ಲಿ ಮುಂದಾಗಿದ್ದಾರೆ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟವಾಗಿದೆ. ಕೊನೆಗೆ ಅಣಕು ಶವ ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಶಿವಸೇನಾ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರ ಕೂಡಲೇ ಕೈ ಬಿಡುವಂತೆ ಡಿಸಿ ಮೂಲಕ ಮನವಿಯನ್ನ ಮಾಡಿರುವಂತದ್ದು. ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ ವಾಪಸ್ ಪಡೆದ ಕೈ ಸರ್ಕಾರ ಅಂತಾನೆ ಹೇಳ್ಬೋದು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಇಲ್ಲಿ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗ್ತಾ ಇದೆ ಅನ್ನೋ ಅಭಿಪ್ರಾಯವೂ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ಗಲಾಟೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ನಡೆದಂತಹ ಆಳಂದ ದರ್ಗಾ ಗಲಭೆ ಪ್ರಕರಣ ಇದೀಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವುದು. ಏನು ರಾಜ್ಯ ಸರ್ಕಾರ ಪ್ರಕರಣವನ್ನ ಹಿಂಪಡೆದಿದ್ದು ಹಿಂದೂ ನಾಯಕರನ್ನ ಕೆರಳಿಸುವಂತೆ ಮಾಡಿದ್ರು. ಒಂದ್ ಕಡೆ ಬಿಜೆಪಿ ಮುಖಂಡರು ಹಾಗೂ ಹಿಂದೂ ಪರ ಸಂಘಟನೆ ನಾಯಕರು ಏನು ಸರ್ಕಾರ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡ್ತಿರುವಂತದ್ದು. ಈ ಹಿನ್ನೆಲೆ ಇಂದು ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನ ಹಮ್ಮಿಕೊಂಡಿರುವಂತದ್ದು. ಏನು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿಗಳು ಹಾಗೂ ಬಿಜೆಪಿ ನಾಯಕರಾದಂತಹ ಅರ್ಚನಾ ಮುಖಂಡರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗ್ತಿದೆ. ಹೋರಾಟವನ್ನ ಮಾಡಲಾಗಿತ್ತು. ಏನು ಶಿವಲಿಂಗ ಶುದ್ಧೀಕರಣಕ್ಕೆ ತರಲಾಗಿತ್ತು. ಈ ಸಂದರ್ಭದಲ್ಲಿ ಮುಸ್ಲಿಂ ಗಲಭೆಕೋರರು ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದು. ಡಿಸಿ ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಭಗವಂತ ಖೂಬ್ ಅವರ ಕಾರನ್ನು ಕೂಡ ಈ ವೇಳೆ ಜಖಂ ಮಾಡಲಾಗಿತ್ತು. ಈ ಹಿನ್ನೆಲೆ ಇದು ವ್ಯವಸ್ಥಿತ ಪಿತೂರಿ ಆಗಿದ್ದರಿಂದ ಆದ್ರೂ ಕೂಡ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿರುವುದು ನಿಜಕ್ಕೂ ದುರಂತ ಎನ್ನುವಂತ ಆಕ್ರೋಶವನ್ನು ಹೊರಾಗ್ತಿರುವುದು. ನಮ್ ಜೊತೆ ಮಾತಾಡೋದಕ್ಕೆ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿಗಳಿದ್ದಾರೆ. ಏನಂತಾರೆ ಕೇಳೋಣ ಸರ್. ಈಗ ಸರ್ಕಾರ ವಾಪಸ್ ತಗೊಂಡಿದೆ ಕೇಸ್, ಏನ್ ಹೇಳ್ತೀವಿ? ನೋಡಿ, ಕಳೆದ 21ನೇ ತಾರೀಕು ಕರ್ನಾಟಕ ರಾಜ್ಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಳಂದ್ನಲ್ಲಿ ಗಲಭೆ ನಡೆಸಿದಂತಹ ಗಲಭೆಕೋರರ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಇವತ್ತು ಸಮಾಜದ ಕಳಕಳಿಯನ್ನ ಮರೆತು ಇಂತಹ ಕೆಟ್ಟ ನಿರ್ಧಾರ ಸರ್ಕಾರ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ನಾವು ಕೈಗೊಂಡಿದ್ದೀವಿ. ಸರ್ಕಾರ ಕೂಡಲೇ ಆ ಕೇಸ್ಗಳನ್ನು ಇನ್ನು ವಾಪಸ್ ಪಡೆದುಕೊಂಡಿದ್ದಾರೆ, ನಿರ್ಣಯ ಮಾಡಿದಾರೋ ಅದನ್ನು ರದ್ದುಪಡಿಸಬೇಕು. ಇಲ್ಲದೆ ಹೋದರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ಆ ಕೇಸ್ಗಳಿಗೆ ಸ್ಟೇ ತಂದು ಪುನಃ ಕೇಸ್ ಪ್ರಾರಂಭಿಸುವ ಹಾಗೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಈಗ ಬರೀ ಮುಸ್ಲಿಮರ ಮೇಲಿಂದ ಅಷ್ಟೇ ಅಲ್ಲ, ರೈತರು ಮತ್ತು ಕನ್ನಡ ಪರ ಹೋರಾಟಗಾರರ ಮೇಲಿಂದ ಕೂಡ ಕೇಸ್ ವಾಪಸ್ ಪಡೆದಿದ್ದೇವೆ ನಾವು ಅಂತ. ಕನ್ನಡ ಪರ ಹೋರಾಟಗಾರರು SP ಮೇಲೆ DC ಮೇಲೆ ಕಲ್ಲು ತೂರಿದ್ರ, SP ಗಾಡಿ ಹೊಡೆದಿದ್ರ, ಮಚ್ಚು ತಗೊಂಡು ತಲ್ವಾರ್ ತಗೊಂಡು ಕನ್ನಡ ಪರ ಹೋರಾಟಗಾರರು ಬಂದಿದ್ರ, ರೈತರು ಬಂದಿದ್ರ? ಅದ್ಯಾವುದೂ ಇರಲಿಲ್ಲ. ಅವರು ಕನ್ನಡ ರಾಜ್ಯ ರಕ್ಷಣೆಗಾಗಿ ಹೋರಾಟ ಮಾಡಿದಂಥ ಸಾಮಾನ್ಯ ಕೇಸ್ಗಳಿತ್ತು. ಆದರೆ ಇಲ್ಲಿ ಆಳಂದ್ನಲ್ಲಿ ಏನು ಗೂಂಡಾಗಳು ಮಾಡಿದಾರಲ್ಲ, ಇಡೀ ದೇಶದ ವಿರುದ್ಧ ರಾಜ್ಯದ ವಿರುದ್ಧ ಯುದ್ಧ ಸಾರುವಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಅವ್ರು ಬಂದಿದ್ರು. ಖಡ್ಗಗಳು, ಮಚ್ಚುಗಳು, ಲಾಂಗ್ಗಳು, ರಾಡ್ಗಳು, ಕಲ್ಲುಗಳು ಇಟ್ಕೊಂಡು ಬಂದಿದ್ರು. ಇಂತಹ ದುಷ್ಟರ ಕೇಸ್ಗಳನ್ನು ನೀವು ವಾಪಸ್ ಪಡಿತೀರಿ ಅಂದರೆ ಯಾವ ಪುರುಷಾರ್ಥಕ್ಕಾಗಿ? ಏನು ಸಂದೇಶ ಈ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ? ನಿಮ್ಮ ಸುದ್ದಿ, ನಿಮ್ಮ ಈ ಕೆಟ್ಟ ನಿರ್ಣಯ ಇಡೀ ದೇಶಾದ್ಯಂತ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ನಿಮ್ಮ ಮಾನ ಮರ್ಯಾದೆ ಸಂಪೂರ್ಣ ಹರಾಜಾಗಿದೆ. ಖಾದರ್ ಅವರು ಮತ್ತೆ ದರ್ಗಾ ಕಮಿಟಿ ನಮಗೆ ಮನವಿ ಕೊಟ್ಟಿದೆ, ಹೀಗಾಗಿ ನಾವು ಕೇಸನ್ನು ವಾಪಸ್ ಪಡೆದಿದ್ದೀವಿ ಅನ್ನುವಂಥ ಮಾತು. ಇಲ್ಲ, ಅವರು ಮನವಿ ಕ್ರೈಮ್ ಮಾಡಿ ಮನವಿ, ಈಗ ಬಹಳಷ್ಟು ಕ್ರಿಮಿನಲ್ಸ್ ಇದ್ದಾರೆ, ಅವರು ಮನವಿ ಕೊಡ್ತಾರ.
ಅವೆಲ್ಲನೂ ಕೇಸ್ ವಾಪಸ್ ತೊಗೊಳಕ್ಕೆ ಆಗ್ತದೇನೋ. ಇದ್ರ ಹಿಂದೆ 15 ದಿವಸ 1 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರು ಅವರು, ಯಾವ ರೀತಿ ನಾವು ಇವರಿಗೆ ಹೊಡಿಬೇಕು, ಹಲ್ಲೆ ಮಾಡಬೇಕು ಅಂತಂದು. ಇದು ಇಷ್ಟೆಲ್ಲ ಪ್ಲ್ಯಾಂಡ್ ವಿತ್ ಎವಿಡೆನ್ಸ್ ಕೋರ್ಟಲ್ಲಿ ಪೊಲೀಸರು ಇಟ್ಟರು ಕೂಡ ಇವತ್ತು ಅವರಿಗೆ ಖುಷಿ ಪಡಿಸೋ ಸಲುವಾಗಿ ಈ ರೀತಿ ಕೇಸ್ ವಾಪಸ್ ತೊಗೊಂಡ್ರೆ ಇಲ್ಲಿ ಗಲಭೆಕೋರರಿಗೆ ರಕ್ಷಣೆ ಮಾಡ್ಲಿಕ್ಕೆ ನಿಂತಾರ ಅಂತಂದ್ರೆ ನ್ಯಾಯ ಎಲ್ಲದ ಇಲ್ಲಿ ಇವ್ರ ಸರ್ಕಾರದಾಗ? ಸರ್ಕಾರ ಕೇಸ್ ವಾಪಸ್ ಪಡೆದಿರೋದು ನಿಜಕ್ಕೂ ದುರಂತದ ಸಂಗತಿಯಾಗಿದೆ. ಈ ವಿರುದ್ಧ ನಾವು ಕಾನೂನು ಸಮರವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೋರಾಟಗಾರರು ಹೇಳ್ತಿರುವಂತದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.